ಒಂದೊತ್ತಿಗೆ ಅಕ್ಕಿಗೂ ಕಾಸಿರ್ಲಿಲ್ಲ. ಈ ನಾಯಿಗೆ ಅಂತ ಒಂದು 25 kg ತುಂಬಾ ಲೋ ಕ್ವಾಲಿಟಿ ಅಕ್ಕಿ ಇರುತ್ತಲ್ಲ, ಅದರಲ್ಲಿ ಅನ್ನ ಮಾಡ್ಕೊಂಡು ತಿಂತಾ ಇದ್ವಿ. ಸಡನ್ ಚೇಂಜ್. ಸೊ ಈಗ ನಾನು ಅತಿ ಶ್ರೀಮಂತಿಕೆನೂ ನೋಡಿದೆ, ಅತಿ ಬಡತನೂ ನೋಡಿದೆ. ಸೊ ಅದು ಮಧ್ಯದಲ್ಲಿ ಬದುಕೋದು ಈಸಿ ಆಗ್ಬಿಡುತ್ತೆ. ಅದೇ ಅಲ್ವಾ, ಮಧ್ಯಮ ಅವ್ರಿಗೆ ಎಷ್ಟು ಈಸಿ. ಹೌದು. ಸೊ ಚೈಲ್ಡ್ಹುಡ್ ಫುಲ್ ಅವೆರಡು ನೋಡ್ಕೊಂಡು ಆಮೇಲೆ ಆಕ್ಟಿಂಗ್ಗೆ ಬಂದೆ. ರಂಗಭೂಮಿ ಶುರು ಮಾಡಿದೆ. ಅಲ್ಲಿ ನೋಡಿ ರಂಗಭೂಮಿ ತುಂಬಾ ವಿಷಯಗಳನ್ನ ಕಲಿಸುತ್ತೆ ಸರ್. ನಾವು ರೋಡ್ ಸೈಡಲ್ಲಿ ಕುತ್ಕೊಂಡು ಚಿತ್ರಾನ್ನ ತಿಂತೀವಿ, ಕಾಂಟಿನೆಂಟಲ್ 5 ಸ್ಟಾರ್ ಹೋಟ್ಲಲ್ಲಿ ಕುತ್ಕೊಂಡು ಕಾಂಟಿನೆಂಟಲ್ 4 ಸ್ಪೂನ್ ಹೆಂಗೆ ಹಿಡ್ಕೊಳ್ಳೋದು, ಅದನ್ನ ಹೆಂಗೆ ಊಟ ಎಲ್ಲ ಆದ್ಮೇಲೆ ಅದು ಹೆಂಗೆ ಇಟ್ರೆ ಏನ್ ಅರ್ಥ ಎಲ್ಲ ತಿಳ್ಕೊಂಡ್ವಿ. ಸೊ ಎರಡು ವೇರಿಯೇಷನ್ ಗೊತ್ತು, ಮಧ್ಯದಲ್ಲಿ ಬದುಕೋದು ಈಸಿ ಆಗೋಯ್ತು. ಸೊ ಅದು ನನ್ನ ಅಷ್ಟು ಅನುಭವನ ಮೈಸೂರಲ್ಲಿ ಅನುಭವಿಸ್ಕೊಂಡು ಬಂದೆ. ಆಮೇಲೆ ರಾಮಾಚಾರಿ ಶುರು ಆಯಿತು. ಅದಕ್ಕೆ ಬೆಂಗಳೂರಿಗೆ ಬರಬೇಕಾಯ್ತು, ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಈ ರಾಮಾಚಾರಿ ಶುರುವಿಗೆ ಕೊರೋನಾ ಕಾರಣ ಅಂತ ನಾನು ಕೇಳ್ಪಟ್ಟೆ. ಸೊ ಈಗ ಕೊರೋನಲ್ಲಿ ಎಲ್ಲರೂ ನನ್ನ ಫ್ರೆಂಡ್ಸ್ ತುಂಬಾ ಜನ ಟೈಮ್ ವೇಸ್ಟ್ ಮಾಡೋರು. ಏನ್ ಮಾಡೋದು, ಮನೇಲಿ ಕೂತಿದ್ದೀವಿ, ಲಾಕ್ ಹಾಕ್ಬಿಟ್ಟಿದ್ದಾರೆ, ಸೊ ಆಚೆ ಹೋಗಂಗಿಲ್ಲ, ಏನ್ ಮಾಡೋದು ಅಂದಾಗ ಒಂದು ಯೂಟ್ಯೂಬ್ ಚಾನಲ್ ತೆಗೋಣ ಸುಮ್ಮನೆ. ಈಗ ನನಗೆಲ್ಲ ಈಗ ಎಷ್ಟೋ ನಾಟಕಗಳು ಮಾಡಿದ್ದೀನಿ, ಎಷ್ಟೋ ರೋಲ್ಗಳಿರುತ್ತೆ, ಅಥವಾ ಯಾವುದೋ ಒಳ್ಳೆ ಸಿನಿಮಾದು ಒಂದು ಆಕ್ಟಿಂಗ್ ಪೀಸ್ ತಗೊಳ್ಳೋದು, ಅಣ್ಣವ್ರದ್ದು, ವಿಷ್ಣುವರ್ಧನ್ದು, ಅಥವಾ ಇಂಗ್ಲಿಷ್ ಮೂವಿಗಳದ್ದು, ಹಿಂದಿ ಮೂವಿ ತಗೊಂಡು ಅದನ್ನ ನಾನು ಕಲಿತು ನಾನೊಬ್ಬ ಆಕ್ಟರ್ ಆಗಿ ಅದನ್ನ ಹೆಂಗ್ ಮಾಡ್ತೀನಿ ಅಂತ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ತಾ ಬಂದೆ. ಸೊ ಇದನ್ನ ರಾಮ್ಜಿ ಸರ್ ಟೀಮ್ ಅವ್ರು ನೋಡಿ, ಇಲ್ಲ ಇವನು ಒಳ್ಳೆ ಆಕ್ಟರ್, ಇವನು ಕರ್ಸ್ಕೊಳ್ಳೋಣ ಅಂತ ಹೇಳಿ ನನ್ನ ಬೆಂಗಳೂರಿಗೆ ಆಡಿಷನ್ ಕರೆದ್ರು. ಸೊ ನನಗೆ ಕೊರೋನಾನೇ ಹೆಲ್ಪ್ ಮಾಡಿದ್ದು. ಕೊರೋನಲ್ಲಿ ಮಾಡಿದ ಯೂಟ್ಯೂಬ್ ಚಾನಲ್ ಇಂದ ನನಗೆ ಕೊರೋನಾ ಮುಗಿದ ಮೇಲೆ ಒಂದು ಸೀರಿಯಲ್ ಆಡಿಷನ್ ಕೊಟ್ಟು ಅಲ್ಲಿ ಸೀರಿಯಲ್ ಸೆಲೆಕ್ಟ್ ಆದೆ ನಾನು.